ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ನಮಸ್ಕಾರ. ಎಲ್ಲ ಬಾಗಲಕೋಟೆಯ ಪ್ರಬುದ್ಧ ಮತದಾರರು, ಇವತ್ತು ನಾವೇನು ಇಲ್ಲಿ ಬಂದಿದ್ದೀವಿ ಅಂದ್ರೆ ನಮ್ಮ ಬಾಗಲಕೋಟೆಯಲ್ಲಿ ನಡೀತಾ ಇರುವಂತ ಉಪಚುನಾವಣೆ ತಾವು ದಿನದಿಂದ ದಿನ ಏರ್ತಾನೆ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಕಳೆದ 6.5 ವರ್ಷದಿಂದ ನೀವು ಫೇಸ್ಬುಕ್ ಅಲ್ಲಿ ನೋಡಿರ್ತೀರಿ. ಭ್ರಷ್ಟರ ವಿರುದ್ಧ, ಲಂಚಕೋರರ ವಿರುದ್ಧ ಯಾವ ರೀತಿಯಾಗಿ ನಾವು ಹೋರಾಟವನ್ನ ಮಾಡಿದ್ದೀವಿ. ನಮಗೆ ಈಗೇನಾಗಿದೆ ಅಂದ್ರೆ ನಿಮ್ಮ ಆಶೀರ್ವಾದ ಬೇಕಾಗಿದೆ. ನಮಗೆ ಆಶೀರ್ವಾದ ಮಾಡುವಂತ ಒಂದು ಕೆಲಸ ಈಗ ನಿಮ್ಮ ಮೇಲಿದೆ. ನೀವು ನೋಡಬಹುದು, ಪ್ರಬುದ್ಧ ನಾಯಕರಿಗೆ ನೀವು ಓಟನ್ನು ಹಾಕಿ ಅದನ್ನು ಕೂಡ ವಿಚಾರಂತ ವೆಂಕಟ್ ಮಾಡಿದಂತ ನಮ್ಮ ಅಭ್ಯರ್ಥಿಯವರು ನಾಗರಾಜ್ ಕಲ್ಪುಡ್ಕರ್ ಅವರು. ನಿಮಗೆ ಗೊತ್ತಿದೆ, ಅವರು ಚಿರಪರಿಸ್ಥಿತರು. ಒಬ್ಬರು ಏಕಾಂಗಿಯಾಗಿ ಒಂದು ಎಲೆಕ್ಷನ್ ಅಲ್ಲಿ MLA MP ಎಲೆಕ್ಷನ್ ಮಾಡಿದಂತ ಅಭ್ಯರ್ಥಿ. ನೀವು ನೋಡ್ಬೋದು, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿಯಲ್ಲಿ ಹಣಬಲ, ತೋಳ್ಬಲ ಎಲ್ಲವೂ ಇದೆ. ಅವರು ರಾಜಕೀಯಕ್ಕೆ ಬರ್ತಾರೆ, ರಾಜಕೀಯ ಮಾಡ್ತಾರೆ. ರಾಜಕೀಯ ಮಾಡಲು ಕೂಡ ಒಂದು ಭ್ರಷ್ಟ ರಾಜಕೀಯ ವ್ಯವಸ್ಥೆ ಏನಿದೆ ಅದು ಸರಿ ಹೋಗಬೇಕಾದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೀವು ಓಟನ್ನು ಹಾಕಬೇಕು. ಒಂದು ಮಾತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಒಂದು ಮಾತು, ಓಟನ್ನ ಮಾಡಿದ ಮನೆ ಮಗಳನ್ನ ಮಾಡಿದ ಹಾಗಂತೆ. ದಯವಿಟ್ಟು ಪ್ರಬುದ್ಧ ಮತದಾರರು ಬಾಗಲಕೋಟೆಯಲ್ಲಿ ಎಂತೆಂತ ಒಂದು ಪ್ರಬುದ್ಧ ಮತದಾರರಿದ್ದೀರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಈಗಾಗಲೇ ನೀವು ನೋಡಿದ್ದೀರ. ಅದಕ್ಕಾಗಿ ಏನು ಉಪಚುನಾವಣೆಯಲ್ಲಿ ನಿಮಗೆ ಕೆಲಸ ಇದೆ. ನಾವು ಕೇಳ್ಕೊಳ್ಳೋದಿಷ್ಟು ಪ್ರಾಮಾಣಿಕರನ್ನ ಗುರುತಿಸಿ ಪ್ರಾಮಾಣಿಕರಿಗೆ ಓಟನ್ನ ಮಾಡಿ ಅದನ್ನು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವ ರೀತಿಯಾಗಿ 6.5 ವರ್ಷಗಳಿಂದ ನಮ್ಮ ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಸರ್ ಅವರ ಸ್ವಾರ್ಥದಲ್ಲಿ ಏನು ಪಕ್ಷ ಒಂದು ಪಕ್ಷ ಬೆಳೆಸಿದೆ. ಇವತ್ತು ನೋಡಬಹುದು, ಕೇವಲ 21 ಜನರಿಂದ ಕೂಡಿದಂತಹ ಪಕ್ಷ ಇವತ್ತು ಬೆಳೆದು ಹೆಮ್ಮರವಾಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮನೆ ಮಾತಾಗಿರುವಂತಹ ಪಕ್ಷ. ಇವತ್ತು ಕೂಡ ಬಾಗಲಕೋಟೆಯಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಗೆ ಏನು ವಂಶ ಪಾರಂಪರ್ಯ ಆಡಳಿತ, ನಮ್ಮ ಅಕ್ಕ ಸೀಟ್ ಕೊಟ್ಟರು ನಮ್ಮ ಮಗಕ್ಕೂ ಅಕ್ಕ ಕೊಟ್ಟರು ಅವ್ರ ಮಗಕ್ಕೂ. ನಾವೇನಾಗೈತೆ ನಮ್ಮ ರಾಜಕೀಯ ವ್ಯವಸ್ಥೆ ಗೌರ್ ಅಂತ ನಮ್ಮ ಅಜ್ಜ ಕೈ ಕಟ್ಕೊಂಡು ನಿಲ್ಸಿದೆ ಗೌರ್ ಹಾಕ್ಬೇಕು. ಗೌರ್ ಅಂತ ನಮ್ಮ ಅಕ್ಕ ಕೈ ಕಟ್ಕೊಂಡು ನಿಲ್ಸಿದೆ ಅವ್ರ ಮಗ ಆಡ್ತಿದ್ದ. ಗೌರ್ ನಮ್ಮನ್ನ ಕೈ ಕಟ್ಟಾಕಲ್ಲ ಅವ ಆಡ್ತಾನೆ. ಹೀಗಾಗಿ ನಾವು ಜನಸಾಮಾನ್ಯರು ಪ್ರಾಮಾಣಿಕರು ರಾಜಕೀಯ ಮಾಡೋದ್ರಾಗೆ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಗುಲಾಮರಾಗಲಿ, ನೀವು ಮಾಲೀಕರಾಗಿ ಅಂತ ಹೇಳ್ತಾರೆ. ಯಾವ್ದಾದ್ರು ಪಕ್ಷ ಇದೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಜನಪರ ಪ್ರಾದೇಶಿಕ ಏನಪ್ಪ ಒಂದು ಎಲ್ಲರಿಗೂ ನ್ಯಾಯವನ್ನು ಒದಗಿಸುವಂತ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ನೋಡಬಹುದು, ದೊಡ್ಡ ರಾಜಕೀಯ ಪಕ್ಷಗಳು ಬರ್ತಾರೆ, ಪ್ರಚಾರ ಬರ್ತಾರೆ, ಅವರಿಂದ 100-200 ಜನ ಕೂಡಿರ್ತಾರೆ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ನಾವು 4 ಜನ ಇದ್ರು ಕೂಡ ಬದಲಾವಣೆ ಮಾಡ್ತೀವಿ. ಯಾವುದಕ್ಕೂ ಅಂಜಲ್ಲ, ಭ್ರಷ್ಟರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಇವತ್ತು ಯಾರಿಗೂ ಅಂಜಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಇವತ್ತು ನೋಡ್ಬೋದು, ನಾವು KRS ಪಕ್ಷರು ಬಾಗಲಕೋಟೆಯಲ್ಲಿ ಏನ್ ಮಾಡಿದ್ದೀವಿ ಅಂತ ನೀವು ಕೊಡ್ತೀನಿ ಕೇಳಬಹುದು. ಒಂದು ಹೊರಗಡೆ ಪೇಷಂಟ್ಗಳಿಗೆ ನಮ್ಮ ಕಡೆ ಮೆಡಿಸಿನ್ ಇಲ್ಲ ಅಂತ ಹೇಳ್ತಾ ಇದ್ರು. ಅವಾಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ನಿಮಗೋಸ್ಕರ ಒಂದು ಭಿಕ್ಷಾಟನೆಯನ್ನ ಮಾಡಿ, ಜನಸಾಮಾನ್ಯರನ್ನ ಭಿಕ್ಷಾಟನೆಯನ್ನ ಮಾಡಿ ಔಷಧವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ವಿ. ಈಗ ಅದೇ ಸರ್ಕಾರ ದವಾಖಾನೆಯಲ್ಲಿ ಔಷಧ ಸಿಗ್ತಾ ಇದೆ. ಅದೇ ತನಗೆ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ. ಅದು ಜನಪರವಾಗಿ ನಾವು ಜನಪರವಾಗಿ ಹೋರಾಟವನ್ನು ಮಾಡಿ ನಮ್ಮ ಮೇಲೆ ಕೇಸ್ ಆಗಿದ್ದಾವೆ. ಹಾಗೆ ಇವತ್ತು KRS ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ. ಅದಕ್ಕೆ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಸಲ ಉಪಚುನಾವಣೆಯಲ್ಲಿ ನಿಮ್ಮ ರೂಪಾಯಿ ಹೆಣ್ಮಕ್ಳು ಕುಕ್ಕರು ಗಂಡ್ಮಕ್ಳು ಸರಿ ಅಂತ ತಗೊಂಡು ನಿಮ್ಮ ಪವಿತ್ರವಾದ ಮತವನ್ನು ಹಾಳು ಮಾಡಬೇಡಿ. ದಯಮಾಡಿ ಎಚ್ಚೆತ್ಕೊಳ್ಳಿ. ನಿಮಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಫೇಸ್ಬುಕ್ ಅಲ್ಲಿ ಹೋಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಪಕ್ಷ ಅಂತ ಬರೀರಿ, ಅವಾಗ ಬರುತ್ತೆ ನಾವು ಏನ್ ಮಾಡಿದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಏನ್ ಕೆಲಸವನ್ನ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವೆಲ್ಲ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಲ್ಲಿ ಕಾರ್ಯಕರ್ತರು
ಅಂತಾನೆ ನಾವೇ ನಮ್ಮ KRS ಪಕ್ಷದಲ್ಲಿ ಸೈನಿಕರಂತ ಕರಿತೀವಿ ನಾವು. ಸೈನಿಕರು ಯಾಕಂತೂ ಅಂದ್ರೆ ಗಡಿಯಲ್ಲಿ ಕಾಯ್ತಾರ ನಮ್ಮ ಸೈನಿಕ ಏನು ವಿರೋಧಿಗಳ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇಲ್ಲಿ ಬರ್ತಾ ನಮ್ಮ KRS ಪಕ್ಷದ ಸೈನಿಕರು ಕಷ್ಟದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಕಷ್ಟದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ನಮ್ಮ ಕಾರ್ಯಕರ್ತರನ್ನೆಲ್ಲ ಸೈನಿಕರಂತೀವಿ. ದಯವಿಟ್ಟು ಈ ಸಲ ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡುವಂತ ಜವಾಬ್ದಾರಿ ನಿಮ್ಮ ಹತ್ರ ಇದೆ. ನೀವು ಕೂಡ ಪ್ರಬುದ್ಧರಿದ್ದೀರಿ, ನೀವು ಕೂಡ ತಿಳಿದವರಿದ್ದೀರಿ. ಯಾವ ಪಕ್ಷಕ್ಕೆ ನಾವು ಸಪೋರ್ಟ್ ಅನ್ನ ಮಾಡಿದ್ರೆ ನಮ್ಮ ಅಭಿವೃದ್ಧಿ ಬಾಗಲಕೋಟೆ ಅಭಿವೃದ್ಧಿ ಆಗಬಹುದು. ಯಾವ ಪಕ್ಷಕ್ಕೆ ಮಾಡುವಂತ ನಿಮಗೆ ಗೊತ್ತಿದೆ. ಅದನ್ನು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಲವಾರು ಹೋರಾಟಗಳನ್ನ ಮಾಡಿ ಜನಸಾಮಾನ್ಯರಿಗೆ ಜನರಿಗೋಸ್ಕರ ಜನರಿಗೋಗಿ ಇರುವಂತ ಪ್ರಜಾಪ್ರಭುತ್ವವನ್ನ ಉಳಿಸುವಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ನಾವು ಇಷ್ಟೇ ಜನ ಇದ್ರೂ ಕೂಡ ಈ ಸಮಾಜವನ್ನ ಒಳತಾಗಬೇಕು, ಸಮಾಜವನ್ನ ಉದ್ಧಾರ ಮಾಡಬೇಕು, ಸಮಾಜದಲ್ಲಿರುವಂತ ಏನು ಕಳಂಕವನ್ನ ಭ್ರಷ್ಟಾಚಾರವಂತ ಹೋರಾಟವನ್ನ ಮಾಡಬೇಕು, ಸ್ವಚ್ಛ ಪ್ರಾಮಾಣಿಕ ಪಾರದರ್ಶಕ ಒಂದು ಆಡಳಿತವನ್ನ ಕೊಡಬೇಕು, ಜನಸಾಮಾನ್ಯರಿಗೆ ಸಿಗುವಂತ ಸವಲತ್ತುಗಳನ್ನ ಕೊಡಿಸ್ಬೇಕಂತ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅದು ನಮಗೋಸ್ಕರ ಅಲ್ಲ, ನಾವು ಮಾಡ್ತಾ ಇರೋ ಹೋರಾಟ ಜನಸಾಮಾನ್ಯರಿಗೋಸ್ಕರ. ಸ್ವಲ್ಪ ಅರ್ಥ ಮಾಡಿಕೊಂಡು ಈ ಸಲ 9ನೇ ತಾರೀಕು ಉಪಚುನಾವಣೆ ಇದೆ. ಉಪಚುನಾವಣೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾದಂತ ನಾಗರಾಜ್ ಕಲ್ಕುಟ್ಕರ್ ಅವರು ಕ್ರಮ ಸಂಖ್ಯೆ 6 ಸೀಟು ಗುರುತಿಗೆ ನಿಮ್ಮ ಓಟನ್ನು ಹಾಕಿ ಅಂತ ಕೇಳ್ಕೊತಾರೆ. ದಯವಿಟ್ಟು ಓಟನ್ನ ಮಾಡ್ಕೊಳ್ಳೇಬೇಕು. ಹೋದರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ತಾರೆ. ನಿಮಗೆ 9ನೇ ತಾರೀಕು ನಿಮ್ಮ ಕೈಯಲ್ಲಿದೆ. ನಮ್ಮ ಅಭ್ಯರ್ಥಿಯವರು ಒಂದಾರು ಮಾತಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿಕೊಂಡು ಪ್ರೊಫೆಷನಲ್ ಜಿಯೋಸ್ಪೇಷಲ್ ಇಂಜಿನಿಯರ್ ಮತ್ತೆ ಸ್ವಚ್ಛತೆ ಒಟ್ಟಿಗೆ ಆಕ್ಟಿವಿಸ್ಟ್ ಬಾಗಲಕೋಟೆಯ ವಿಧಾನಸಭೆ ಉಪಚುನಾವಣೆಗೆ ಯಾರು KRS ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನನ್ನ ಗುರುತು ಸಿಟಿ, ಕ್ರಮ ಸಂಖ್ಯೆ 6. ತಾವೆಲ್ಲ ಪ್ರಾಮಾಣಿಕತೆಯಿಂದ ಮತ ಚಲಾಯಿಸಿ ಈ ಬಾರಿ ಗೆಲ್ಸಿ ವಿಧಾನಸಭೆ ಕಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಇವತ್ತು ಬೆಳಗಾದ್ರೆ ತಾವೆಲ್ಲ ನೋಡ್ತಾ ಇರ್ತೀರಿ ಪತ್ರಿಕೆಯಲ್ಲಿ, ಟಿವಿಲಿ ಯಾವ ರೀತಿ ನಮ್ಮ ಇಡೀ ಸಂಪೂರ್ಣ ವ್ಯವಸ್ಥೆ ಭ್ರಷ್ಟಗೊಂಡಿದೆ ಅನ್ನೋದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಅದು ರಾಜಕಾರಣ ಇರ್ಬೋದು, ನೀವೇ ಮತ ಹಾಕಿ ಕಳೆದಿರ್ತಕ್ಕಂಥ ಸರ್ಕಾರದ ಆಡಳಿತದ ಭ್ರಷ್ಟಾಚಾರ ಇರ್ಬೋದು, ಇನ್ನು ಚುನಾವಣೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ಇವುದಾಗಿ ನಿಮಗೆ ತಿಳಿದಿರ್ತಕ್ಕಂಥ ವಿಷಯ ಅಲ್ಲ, ಎಲ್ಲರೂ ಗೊತ್ತು. ಆದ್ರೂ ಕೂಡ ತಾವೆಲ್ಲ ಮತ ಹಾಕಿ ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು, ಕ್ರಿಮಿನಲ್ಗಳು, ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವರು, ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಶಿಕ್ಷಣ ಮಾಫಿಯಾಗಳು, ವೈದ್ಯಕೀಯ ಮಾಫಿಯಾಗಳು, ಲಿಕ್ಕರ್ ಮಾಫಿಯಾಗಳು, ಗಣಿಗಾರಿಕೆ ಮಾಡ್ತಕ್ಕಂಥ ಮಾಫಿಯಾಗಳು, ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಕೋಟಿ ಕೋಟಿ ನೋಟು ಹೊರತಕ್ಕಂಥ ಮಾಫಿಯಾಗಳು, ಹಿಂಗೆ ಇವತ್ತು ಏನು ವಿಧಾನಸಭೆಗೆ ತಾವೆಲ್ಲ ಆಯ್ಕೆ ಮಾಡಿ ಕಳಿಸಿದ್ರಿ, ಬಹುತೇಕ ಜನ ಮಾಫಿಯಾಗಳೇ. ಬಿಳಿ ಅಂಗಿ ಹಾಕೊಂಡು ಓಡಾಡ್ತಕ್ಕಂಥ ವೈಟ್ ಕಲರ್ ರೌಡಿಗಳು, ಬೆಸ್ಟರ್ನ ನೀವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೆ. ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರೆಲ್ಲ ಮಾಡ್ತಕ್ಕಂಥ ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ, ದೌರ್ಜನ್ಯ, ದಬ್ಬಾಳಿಕೆಗಳನ್ನ ತಾವು ಒಂದ್ಸಾರಿ ಪ್ರಶ್ನೆ ಮಾಡಿ ನೋಡ್ರಿ. ಈಗಾಗಲೇ KRS ಪಕ್ಷ ರಾಜ್ಯಾದ್ಯಂತ ಈ ಭ್ರಷ್ಟ ವಿರುದ್ಧ ಹೋರಾಟ ಮಾಡಿದಾಗ ಏನೆಲ್ಲ ಮಾಡಿದ್ದಾರೆ ಈ ಭ್ರಷ್ಟ ಏನು ಪಕ್ಷದ ಸರ್ಕಾರದವರು ಅನ್ನೋದು ತಾವು ನೋಡ್ತಾ ಇದ್ದೀರಿ. ಯಾರು ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಪ್ರಶ್ನೆ ಮಾಡ್ತಾರೆ, ಅವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಗೂಂಡಾಗಿರಿ ಮಾಡ್ತಾರೆ, ಇಲ್ಲ ಪೊಲೀಸರನ್ನ ಸೇರಿಬಿಟ್ಟು ಸುಳ್ಳು ಪ್ರಕರಣ ದಾಖಲೆ ಮಾಡಿ ಆ ಧ್ವನಿಗಳನ್ನ ಹಾಕಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ನಿಮಗೂ ಗೊತ್ತಿದೆ. ಈ ರೀತಿ ನಮ್ಮ ಸ್ವಾತಂತ್ರ್ಯ, ಸಮಾನತೆ,
ಪ್ರಜಾಪ್ರಭುತ್ವವನ್ನ ದಮನ ಮಾಡಿ ಸರ್ವಾಧಿಕಾರ ಅಂತ ಏನು ಇವರೆಲ್ಲ ಆಡಳಿತ ನಡೆಸ್ತಾ ಇದ್ದಾರೆ. ಇಂಥ ಭ್ರಷ್ಟರನ್ನ ತಾವು ಅಧಿಕಾರದಿಂದ ದೂರ ಇಡಬೇಕು. ಎಲ್ಲವಾದಲ್ಲಿ ಅವರ ಈ ಭ್ರಷ್ಟ ಮತ್ತು ದುಷ್ಟ ಆಡಳಿತದಲ್ಲಿ ತಾವೆಲ್ಲ ಗುಲಾಮರಂತೆ ಬದುಕಬೇಕಾಗ್ತದೆ. ಬದುಕ್ತಾ ಇದ್ದೀರಿ, ಬದುಕಬೇಕಾಗ್ತದಲ್ಲ, ಗುಲಾಮರಂತೆ ಬದುಕ್ತಾ ಇದ್ರೆ ಅದರಲ್ಲಿ ಎರಡು ಮಾತಿಲ್ಲ. ಈ ಒಂದು ಸಂಪೂರ್ಣ ವ್ಯವಸ್ಥೆ ಬದಲಾವಣೆ ಏನಾದರೂ ಸಾಧ್ಯ ಅನ್ನೋದಾದ್ರೆ ಅದು ಮತದಾರರಿಂದ ಮಾತ್ರ ಸಾಧ್ಯ ಅನ್ನೋದು ತಾವು ಮರಿಬೇಡಿ. ನಾವು ಹೋರಾಟ ಮಾಡಬಹುದು, ವೈಯಕ್ತಿಕವಾಗಿ ಒಂದು ಸಂಘಟನೆ ಮಾಡಬಹುದು, ಒಂದು ಪಕ್ಷ ಮಾಡಬಹುದು. ಆದ್ರೆ ಎಲ್ಲಿವರೆಗೂ ಮತದಾರ ಭ್ರಷ್ಟನಾಗಿರ್ತಾನೋ ಅಲ್ಲಿವರೆಗೂ ಭ್ರಷ್ಟರು, ಅಯೋಗ್ಯರು, ದರೋಡೆಕೋರು, ಲೂಟಿಕೋರು ಜೊತೆ ವಿಧಾನಸಭೆಗೆ ಹೋಗ್ತಾ ಇರ್ತಾರೆ. ಅವರೇನು ನಿಯತಾಗಿ ಚುನಾವಣೆ ಮಾಡಲ್ಲ, ನಿಮ್ಗೆಲ್ಲ ಗೊತ್ತಿದೆ. 100 ಜನ 1000 ಜನ ಕರ್ಕೊಂಡು ಬಂದು ಬೀದಿ ಏನು ಈ ಸಭೆಗಳನ್ನು ಮಾಡಿ, ರ್ಯಾಲಿಗಳನ್ನು ಮಾಡಿ, ದೊಡ್ಡ ದೊಡ್ಡ ಭಾಷಣ ಮಾಡ್ತಕ್ಕಂಥ ಇವರು ಚುನಾವಣೆ 2-3 ದಿನದಿಂದ ಏನೆಲ್ಲ ಏನು ಅಕ್ರಮ ಮಾಡ್ತಾರೆ ಅನ್ನೋ ಸತ್ಯ ಕೂಡ ನಿಮ್ಗೆ ಗೊತ್ತಿದೆ. ಅದೊಂದು ನಗ್ನ ಸತ್ಯ. ಹಣ ಹಂಚಿದೆ, ಎಂಡ ಹಂಚಿದೆ, ಸೀರೆ ಹಂಚಿದೆ, ಕುಕ್ಕರ್ ಹಂಚಿದೆ. ಇನ್ನು ನೀವು ಇನ್ನೂ ಇಲ್ಲ ಸರ್ ನಮ್ಗೆ ನಿಕ್ಕರ್ ಬನಿಯನ್ನು ಕೊಡೋದ್ರು ಕೂಡ ಅಧಿಕಾರ ದಾಳಕ್ಕೆ ಅದನ್ನು ಕೊಡಕ್ಕೆ ಸಿದ್ಧರಿದ್ದಾರೆ ಅವರು. ಅಷ್ಟರ ಮಟ್ಟಿಗೆ ನಮ್ಮ ದೇಶದ ರಾಜಕಾರಣವನ್ನ ಆಡಳಿತದ ತಮ್ಮ ಅಚ್ಚುಕಟ್ಟನ್ನು ಇಟ್ಕೋಬೇಕಂತ ಈ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ಇಡೀ ಚುನಾವಣಾ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿ ಅಧಿಕಾರ ಗಿಟ್ಟಿಸಿಕೊಂಡು ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯಗಳನ್ನು ಮಾಡ್ತಾ ಇವತ್ತು ಸರ್ವಾಧಿಕಾರ ಅಂತ ಆಡಳಿತ ನಡೆಸ್ತಾ ಇದ್ದಾರೆ. ಇಂಥವ್ರನ್ನ ತಾವು ಅಧಿಕಾರದಿಂದ ದೂರ ಇಡಬೇಕು. ಇನ್ನು ಜಾತಿ ಧರ್ಮದ ಹೆಸರಲ್ಲೂ ಕೂಡ ಭಾವನಾತ್ಮಕವಾಗಿ ತಮ್ಮನ್ನ ಕೇಳಿ ಮತಪಡಿಸತಕ್ಕಂಥ ಕೆಲಸ ಮಾಡ್ತಾರೆ. ತಾವು ಮಾಡ್ತಕ್ಕಂಥ ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯಗಳು ಬಯಲಿಗೆ ಬಂದಾಗ ಅವರಿಗೆ ಜಾತಿ ಧರ್ಮವು ನೆನಪಾಗ್ಬಿಡುತ್ತದೆ. ಈ ಎರಡನ್ನು ತಮ್ಮ ರಕ್ಷಾ ಕವಚಗಳಂತ ಬಳಸಿಕೊಂಡು ತಮ್ಮ ಜಾತಿ ಸಮುದಾಯಗಳನ್ನ ಎತ್ತಿ ಕಟ್ಟಿ, ಇಲ್ಲ ಧರ್ಮದ ಹೆಸರಲ್ಲಿ ಜನರ ಏನು ಮನಸ್ಸುಗಳನ್ನ ವಿಕೃತಗೊಳಿಸಿ ತಾವು ಮಾತ್ರ ಮತವನ್ನು ಪಡಿತಾ ಎಸಿ ರೂಮಲ್ಲಿ ದೊಡ್ಡ ದೊಡ್ಡ ಕಾರಲ್ಲಿ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಓಡಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ದಮ್ಮು ತಾಕತ್ತು ಅನ್ನೋದಿದ್ರೆ ನಮ್ಮಂತ ಒಬ್ರು ಇಬ್ರು ಬಂದು ಕೇಳಿ ಮತ ಯಾತ್ರೆ ಮಾಡಕ್ಕೇಳಿ ನೋಡೋಣ. ಅವರಲ್ಲಿ ಆ ತಾಕತ್ತಿಲ್ಲ. ಯಾಕಂದ್ರೆ ಅವ್ರು ಜನರು ಕರ್ಕೊಂಡೇ ಬರ್ಬೇಕು. ಯಾಕಂದ್ರೆ ನಿಮ್ಗೆ ಕೈ ಸಿಕ್ಬಿಟ್ರೆ ಅವ್ರಿಗೆ ಚಪ್ಪಲಿ ಯಾರ ಅಂತೂ ಗ್ಯಾರಂಟಿ. ಅದಕ್ಕೆ ಅವ್ರಿಗೆ ಜನರು ಕರ್ಕೊಂಡ್ಬರೋದಲ್ಲ. ಯಾಕೆ ಜನರು ಕರ್ಕೊಂಡ್ಬರ್ತಾರೆ? ನಾವು ಇದ್ದೀವಲ್ಲ, ನಾನು ಏಕಾಂಗಿಯಾಗಿ ಹೋರಾಟ ಮಾಡೋದು, ಗುಂಪು ಕಟ್ಕೊಂಡು ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ಬೋದು. ಯಾಕೆ ಮಾಡ್ತಾರೆ ಅಂದ್ರೆ ನಾವು ಗಂಡೆದೆಯ ಹುಲಿಗಳು ನಾವು. ಅದಕ್ಕೆ ಒಬ್ಬರೇ ಬಂದು ಓಟ್ ಕೇಳ್ತೇವೆ. ಅವ್ರಂತ ಭ್ರಷ್ಟಾಚಾರ ಮಾಡಿ, ಅಕ್ರಮ ಮಾಡಿ, ಏನೋ 1000 ಜನ ಕರ್ಕೊಂಡ್ಬಂದು ನಾವು ಓಟ್ ಕೇಳಕ್ ಬರ್ತಾ ಇಲ್ಲ. ನೀವು ಅಷ್ಟೇ ದೊಡ್ಡ ರ್ಯಾಲಿ ಮಾಡ್ತಾರೆ. ಭಾರಿ ರ್ಯಾಲಿ. ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಬಂದ ರಾಜ್ಯ ಕಂಡ ಕಡು ಭ್ರಷ್ಟ ಮುಖ್ಯಮಂತ್ರಿ ಯಾರಾದ್ರಿದೆ ಅದು ಸಿದ್ದರಾಮಯ್ಯ. ಯಾಕಂತ ಕೇಳಿ, ಇವರ ಹಿಂದಿನ ಆಡಳಿತ ಅವಧಿನಲ್ಲಿ ಇವತ್ತೇ ಹಿಂಗೂ ನಡೀತಾ ಇದ್ದಾರೆ ಅವರು ಮುಖ್ಯಮಂತ್ರಿ. ಇವರೇನು ಭ್ರಷ್ಟಾಚಾರ ಅಕ್ರಮ ಮಾಡ್ತಾರೋ ಈ ಮಂತ್ರಿ ಶಾಸಕರು ಅವರೆಲ್ಲ ನಿನ್ನ ರಕ್ಷಣೆ ಮಾಡ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ. ಅಷ್ಟು ಮಾತ್ರ ಅಲ್ಲ, ನಮ್ಮ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಶಾಸಕರು ಮಾಡ್ತಕ್ಕಂಥ ಕರ್ಮಕಾಂಡ ತಾವೆಲ್ಲ ನೋಡಿದಿರಿ. ಒಂದು ವಾರ ಪಾಪ ನೀವು ಟಿವಿ ಕೂಡ ಆಫ್ ಮಾಡ್ಬೇಕಾಯ್ತು, ಇಲ್ಲ ಮನೆ ಬಿಟ್ಟು ಹೊರಗೋಗ್ಬೇಕಾಯ್ತು. ನೀವೇ ನಿಮ್ಮ ಮನೆ ಹೆಣ್ಮಕ್ಳು ನೋಡಕ್ಕಾಗ್ತಿಲ್ಲ. ಅಷ್ಟು ಧಾರಾವಾಹಿ ನೋಡಕ್ಕಾಗ್ತದೆ. ನೀವು ತೆಗೆದ್ಬಿಟ್ರು ಬರೀ ಅದೇ. ಅಂತವರನ್ನು ಕೂಡ ರಕ್ಷಣೆ ಮಾಡುವಂತ ಯಾವಾದ್ರೆ ಅದು ಸಿದ್ದರಾಮಯ್ಯ. ಅದೇ ಕಾರಣಕ್ಕೆ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಒಂದು ಪ್ರಕರಣ, ಅದು ಧರ್ಮಸ್ಥಳದ ಸೌಜನ್ಯ ಪ್ರಕರಣ. 13 ವರ್ಷ ಆಯ್ತು ಕಣ್ರಿ. 13 ವರ್ಷ ಆ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಆದಾಗ ಇದು ಬಿಜೆಪಿ ಸರ್ಕಾರ ಯಾವ ಪ್ರಾಮಾಣಿಕ ತನಿಖೆ ಮಾಡಿ ಆ ಭ್ರಷ್ಟ ಏನದು ಅತ್ಯಾಚಾರ ಕೊಲೆ ಮಾಡ್ತಕ್ಕಂಥವ್ರನ್ನ ಹಿಡ್ತಕ್ಕಂಥ ಕೆಲಸ ಅಂದಿನ ಬಿಜೆಪಿ ಸರ್ಕಾರ ಮಾಡಲಿಲ್ಲ. ತದನಂತರ ಬಂದದ್ದು ಇದೇ ಸಿದ್ದರಾಮಯ್ಯನ ಏನು ಕಾಂಗ್ರೆಸ್ ಸರ್ಕಾರ. ಇವರು ಕೂಡ ಯಾರು ಕೂಡ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಮತ್ತೆ ಬಂದದ್ದು ಇದೇ ಕುದುರೆ ವ್ಯಾಪಾರದ ಏನು ಬಿಜೆಪಿ ಸರ್ಕಾರ. ಆಗ
ಕೂಡ ಮಾಡಲಿಲ್ಲ. ಇತ್ತೀಚೆಗೆ 1 ವರ್ಷದಿಂದ ಬುರ್ಡೆ ಗ್ಯಾಂಗ್ ಅಂತ ಒಂದು ಪ್ರಕರಣ ಬಹಳ ದೊಡ್ಡ ಸುದ್ದಿಯಾಗಿ ಸೌಜನ್ಯರಿಗೆ ನ್ಯಾಯ ಕೊಡಿಸಬೇಕು ಅಂತ ಏನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ಧರ್ಮ, ದೇವರು, ದೇವಸ್ಥಾನ ಅಂತೇಳಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿ ಅಪಮಾನ ಮಾಡತಕ್ಕಂಥ ಕೆಲಸಗಳನ್ನ ಈ ಬಿಜೆಪಿ ಅವರು ಮಾಡ್ತಾರೆ, ಜೊತೆ ಕಾಂಗ್ರೆಸ್ ಅವರು ಮಾಡ್ತಾರೆ. ಆದ್ರೆ ಯಾರು ಕೂಡ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಸೌಜನ್ಯರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ ಬಾಗಲಕೋಟೆ ಜನ ನೋಡಬಾರ್ದನ್ನ ಮಾಡಬಾರ್ದನ್ನ ಮಾಡಿದ್ದನ್ನ ಗೊತ್ತಿದ್ದು ಸಹಿತ ತಾವು ಮತ ಹಾಕಿ ಅಂತ ವ್ಯಕ್ತಿನ ಮತ್ತೆ ನೀವು ವಿಧಾನಸಭೆ ಕಳಿಸಿದ್ರಲ್ಲ. ಅದೇ ಕಾರಣಕ್ಕೆ ಎಲ್ಲಿವರೆಗೂ ಭ್ರಷ್ಟಾಚಾರಿಗಳು ಹೆಣ್ಣು ಬಾಕುಗಳನ್ನ ಅತ್ಯಾಚಾರಿಗಳನ್ನ ಏನು ತಾವು ಮತ ಹಾಕಿ ಗೆಲ್ಸಿ ವಿಧಾನಸಭೆ ಕಳಿಸ್ತಾ ಇರ್ತಾರೋ ಸೌಜನ್ಯ ಅಂತ ಹೆಣ್ಮಗಳು ಯಾವತ್ತೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇನ್ನು ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇದೆ. ಬಾಗಲಕೋಟೆ ವಿಷಯ ಮಾತಾಡಲಿಕ್ಕೆ ತುಂಬಾ ವಿಚಾರ ಇದೆ. ದೇಶ ಇರ್ಬೋದು, ನಾವು 4 ಜನ ಇರ್ಬೋದು, ನೀವೊಂದಿಲ್ಲ 100 ಜನ ಇರ್ಬೋದು. ಆದ್ರೆ ಕೊನೆಗೊಂದು ಮಾತು ಹೇಳ್ತಾನೆ, ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾ ಇದ್ದೇವೆ, ಪ್ರಾಮಾಣಿಕವಾಗಿ ಬಂದು ಮತ ಕೇಳ್ತಾ ಇದ್ದೇವೆ. ಯಾರಿಗೂ ಹಣ ಅನ್ಸ್ತಾ ಇಲ್ಲ, ಎಂಡ ಅನ್ಸ್ತಾ ಇಲ್ಲ, ಜಾತಿ ಧರ್ಮದ ಹೆಸರಲ್ಲಿ ನಾವು ಮತ ಕೇಳ್ತಾ ಇಲ್ಲ. ಆದ್ರೆ ಮಾಧ್ಯಮಗಳು ಬೆಳಗಾದ್ರೆ ಸಾಕು ಮೈಕ್ ಆ ಒಂದು ಏನು ಕ್ಯಾಮ್ರಾ ಹಿಡ್ಕೊಂಡು ಅವರಿಂದ ಹೋಗಿದ್ದೇ ಹೋಗಿದ್ದು 24 hours ತೋರಿಸಿದ್ದು ಆ ನಾಯಕ ಈಗಂದ, ಈ ನಾಯಕ ಹಂಗಂದ, ನೀವೇನಂತೀರಿ ಯಾರಿಗೆ ಓಟ್ ಹಾಕ್ತಾರೆ ಗೊತ್ತಿದೆ ಅವ್ರಿಗೆ. ಅವ್ರ ಬಸ್ಸು, ಅಯೋಗ್ಯರು, ದರೋಡಿಕರು, ಲೂಟಿಕರು ಅಂತೇಳಿ ಆದ್ರೂ ಹೋಗಿ ಅವರನ್ನೇ ತೋರಿಸೋದು. ಆದ್ರೆ ಒಂದಿನ ನಾನು ಬಂದುಕೇರಿ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಕ್ಕಂಥವ್ರು ನಮ್ಮನ್ನ ಸುದ್ದಿ ಮಾಡ್ತಕ್ಕಂಥ ಕೆಲಸಗಳನ್ನು ಈ ಮಾಧ್ಯಮಗಳು ಮಾಡ್ತಾ ಇಲ್ಲ. ಅದಕ್ಕೆ ನಾನು ಮನವಿ ಮಾಡ್ತೇನೆ ಮತದಾರರೇ, ತಾವು ನಮ್ಮ ಪರವಾಗಿ ಮಾಧ್ಯಮಗಳಾಗಿ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಮಾಜದಲ್ಲಿ ಏನು ಅಕ್ಕಪಕ್ಕದವರಿಗೆ ತಾವು ನಮ್ಮ ಪರವಾಗಿ ಒಂದು ಮಾತಾಡಿ ಈ ಸಾರಿ ಪ್ರಾಮಾಣಿಕವಾಗಿ ಮತ ಹಾಕೋಣ. ಭ್ರಷ್ಟಾಚಾರ ವಿರುದ್ಧ, ಅತ್ಯಾಚಾರ ವಿರುದ್ಧ, ಅಕ್ರಮ ವಿರುದ್ಧ, ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರು ತಾವು ಮತ ಹಾಕೋಣ ಅಂತ ಹೇಳ್ತಾ ಒಬ್ಬರಿಗೊಬ್ಬರು ತಾವು ಮಾತಾಡ್ಕೊಂಡು ಈ ಬಾರಿ ಮತ ಹಾಕಿ, ಸೀಟು ಗುರ್ತಿಗೆ ಮತ ಹಾಕಿ ಪಕ್ಷ ಮತ್ತು ಆ ಪಕ್ಷದ ಅಭ್ಯರ್ಥಿಯನ್ನ ಅಂದ್ರೆ ಗೆಲ್ಲಿಸಿ ತಾವು ವಿಧಾನಸಭೆ ಕಳಿಸುವ ಮೂಲಕ ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು, ಕ್ರಿಮಿನಲ್ಗಳನ್ನ ತಾವು ಅಧಿಕಾರದಿಂದ ದೂರ ಇಟ್ಟು ಏನು ಕುಟುಂಬ ರಾಜಕಾರಣ ತಿರಸ್ಕಾರ ಮಾಡಿ ಜನಪರಕ್ಕಾಗಿ ಇಟ್ಟುಕೊಂಡು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು ಅಂತ ನಾವೇನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ. ನಮಗೊಂದು ಅವಕಾಶ ಕೊಟ್ಟು ತಾವು ನೋಡ್ಬೇಕು ಮತ್ತು ವಿಧಾನಸಭೆಯಿಂದ ಇಂಥವರ ಪಕ್ಷವನ್ನ ಆಚೆ ಹಾಕ್ಬೇಕು ಅಂತ ಕೇಳ್ತಾ ನಾನು ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ KRS ಪಾರ್ಟಿಗೆ ಜೈ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ.